ರೆಡ್ಡಿ ಅವರು ಹೇಳಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು, ಕರಾವಳಿ ಇರ್ಬೋದು, ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ ಮುಂಗಾರು ಇವತ್ತೇನು ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಕಳೆದ ಬಾರಿಯೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ನಿಯೋಗ ಬಂದಿದ್ದು, ಒಂದು ರೈತರ ಹೊಲ ಗದ್ದೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಬೆಳೆ ನಾಶ ಏನಾಗಿತ್ತು ಕಳೆದ ವರ್ಷ, ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡೋದಿಲ್ಲ. ಅದೇ ರೀತಿ ಈ ವರ್ಷ ಅನಾವೃಷ್ಟಿಯಾಗಿದೆ. ಒಟ್ಟಾರೆಯಾಗಿ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 75%ಗಿಂತ ಹೆಚ್ಚು ರೈತರು ಮಳೆಯನ್ನೇ ನಂಬಿಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವ್ರಿಗೆ ಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಒಂದು KSNMDC ಕಡೆಯಿಂದ ದತ್ತಾಂಶಗಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ವಾಡಿಕೆ ಮಳೆ 116 mm ಏನಾಗಬೇಕಾಗಿತ್ತು, ಕಳೆದ ವರ್ಷ ಅದು 89 mm ಕುಸಿತು, ಈ ವರ್ಷ ಅದು 70 mm ಕುಸಿತೋಗಿದೆ. ವಾಡಿಕೆ ಮಳೆ ಪ್ರತಿ ವರ್ಷ ಆಗಬೇಕಾಗಿರ್ತಕ್ಕಂಥದ್ದು ವರ್ಷವೂ ಕೂಡ ಕುಸಿತುಕೊಂಡು ಬಂದಿದೆ. ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನಾವೇನು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ರೈತರು ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಒಂದು ಚೂರು ಕೂಡ ಇವತ್ತು ಹೊಲಗದ್ದೆಗಳಲ್ಲಿ ನೀರಿಲ್ಲ. ಅಂದರೆ ತೊಗರಿ ಬೆಳೀತಕ್ಕಂಥವ್ರು, ಹತ್ತಿ ಬೆಳೀತಕ್ಕಂಥವ್ರು, ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ ಇವತ್ತು ಇಂಡಿ ಅಂತ ಇದ್ದಂಗೆ ನಮಗೆ ನಿಂಬು ಬೆಳೆಗಾರರು ಕೂಡ ಭಾಳ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಒಟ್ಟಾರೆಯಾಗಿ ಇವತ್ತು ರೈತರಿಗೆ ಮಳೆ ಆಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಯಾತನೆ ಏನಿದೆ, ಇದರ ಮಧ್ಯೆ ಇವತ್ತು ಸಾಲ, ಕಳೆದ ವರ್ಷದ ಸಾಲ ಹೆಚ್ಚು ಕಮ್ಮಿ 2,000 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ. ಸರಿಸುಮಾರು 2,40,40,000 ರೈತರು ಸಾಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದೇ ರೀತಿ 27,000ರಿಂದ 28,000 ರೈತರು 250 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ. ಸಾಲ ಹೇಗೆ ತಗೊಂಡಿದ್ದಾರೆ? ಬಿತ್ತನೆ ಬೀಜ ತಗೊಳ್ತಕ್ಕಂಥದ್ದಕ್ಕೆ, ಖರೀದಿ ಮಾಡ್ತಕ್ಕಂಥದ್ದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಗಿ ಗಮನಿಸಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ರೈತರು ಮಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾದಾಯಕವಾದಂಥ ಒಂದು ಭಾವನೆಯಿಂದ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಬೇಕಾಗಿತ್ತು, ಜುಲೈಗೆ ಬಂದುಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 40-45 ದಿನ ಕಾಲ ಕಳೆದೋಗಿದೆ. ಅಂದರೆ ಮಳೆ ಬರುತ್ತೆ ಅಂತಕ್ಕಂಥ ಆಶಾದಾಯಕವಾದಂಥ ಒಂದು ಆಲೋಚನೆಯಲ್ಲಿ ಬಿತ್ತನೆಯನ್ನು ಹಾಕಿದ್ದಾರೆ. ಬಿತ್ತನೆ ಹಾಕಿರ್ತಕ್ಕಂಥದ್ದು ಕೈಯಾರೆ ಹತ್ತಿಯನ್ನು ನಾವು ಕೈಗೆ ಎತ್ಕೊಂಡು ನೋಡಿದಾಗ ಒಂದು ಚೂರು ಕೂಡ ಯಾವ ಅಂಶ ಇಲ್ಲ, ಅಲ್ಲಿ ಸಂಪೂರ್ಣವಾಗಿ ಬರಡಾಗೋಗಿದೆ. ನೀರು ಅಂತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಒಂದು ಪರಿಸ್ಥಿತಿಲಿದ್ದಾರೆ ರೈತರು. ಇವತ್ತು ಮತ್ತೆ ಸಾಲಗಾರರಾಗಿ ಬಡ್ಡಿಯನ್ನು ಇವತ್ತೇನು ಕಟ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದು ಇಷ್ಟೇ, ಸರಿಸುಮಾರು 135 ತಾಲೂಕುಗಳಲ್ಲಿ, ಇದು ನಾವು ಹೇಳ್ತಾ ಇರ್ತಕ್ಕಂಥ ವರದಿಯಲ್ಲ, ಇದು ಅಧಿಕೃತಗೊಳಿಸೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. KSNMDC ಕಡೆಯಿಂದ ಬಂದಿರತಕ್ಕಂಥ ದತ್ತಾಂಶಗಳ ಪ್ರಕಾರವಾಗಿಯೇ ಮಾತನಾಡ್ತಾ ಇದ್ದೇನೆ. 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ತಾಲೂಕಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಈ ಕೂಡಲೇ ಆ ವರದಿ ಪ್ರಕಾರ, ವರದಿ ಮೂಲಗಳು ಏನು ತಿಳಿಸ್ತಾ ಇದೆ, ಇದು ಸರ್ಕಾರ ಅಧಿಕೃತವಾಗಿ ಇದನ್ನು ಹೊರಗಾಕಬೇಕು. ಜೊತೆಯಲ್ಲಿ ಇವತ್ತು ಸಾಲದ ಹೊರೆ ಇವತ್ತು ರೈತರ ಹೆಗಲ ಮೇಲೆ ಮತ್ತೊಮ್ಮೆ ಏನು ಹೊತ್ಕೊಂಡಿದ್ದಾರೆ, ಇದನ್ನ ಮತ್ತೆ ಅವರ ಇವತ್ತು ಕೃಷಿ ಭೂಮಿಗಳನ್ನ ಅಡ ಇಟ್ಟೋ ಅಥವಾ ಮತ್ತಿದ್ದ ಯಾವ ಥರ ಇವತ್ತು ಸಾಲ ತಗೊಂಡಿದ್ದಾರೆ, ಕೊನೆಗೆ ಅವರ ಆಸ್ತಿಗಳ ಜಪ್ತಿ ಆಗಬಾರ್ದು. ಆ ರೀತಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ. ಜೊತೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಕೃಷ್ಣಾರೆಡ್ಡಿ ಸಾಹೇಬರು ಮಾತನಾಡ್ತಾ ಇದ್ರು, ರೈತರೆಲ್ಲ ಹೇಳ್ತಾ ಇದ್ರು ಒಂದೇ ಮಾತು, ಇವತ್ತು ಹಸಿರು ಮಾವು ಇವತ್ತು ರೈತರಿಗೆ ಸಿಕ್ಕಬೇಕಾಗಿತ್ತು, ಆ ಮಾವು ಸಿಗದೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ಇವತ್ತು ನಮ್ಮ ಎತ್ತುಗಳೇನಿದೆ, ಎತ್ತುಗಳು, ಹಸ, ಕರ ಇವೆಲ್ಲವಕ್ಕೂ ಮೇವೇನ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಹಾಗಾಗಿ ಇವನ್ನ ಕಸಾಯಖಾನೆಗೆ ಹಾಕಿ ಅಲ್ಲಿಂದ ಒಂದಷ್ಟು ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಬರ್ತಕ್ಕಂಥ ಬಹುಶಃ ಮುಂದಿನ ದಿನಗಳಲ್ಲಿ ಇವು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥದ್ದಾದರೆ ಮೇವು ಬ್ಯಾಂಕನ್ನು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಾಗಬೇಕು. ಅಷ್ಟೇ ಅಲ್ಲ, ಗೋಶಾಲೆನೂ ಕೂಡ ಅಷ್ಟೇ ಅಲ್ಲ. ಇವತ್ತು ಕುಡಿಯೋ ನೀರಿನ ಅಭಾವ ಬಹುಶಃ ಇನ್ನು ಮುಂದೆ ನಮಗೆ ತಿಳಿತಾ ಹೋಗ್ತದೆ. ನಮ್ಮ ಅನಿಸಿಕೆ ಪ್ರಕಾರ ಮಾನ್ಯ ಬಾಬಣ್ಣ ಅವರು ಇಲ್ಲೇ ಕೂತಿದ್ದಾರೆ, ನಾವೆಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಪಕ್ಷದ ವತಿಯಿಂದ ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಒಂದು ತಾಲೂಕಿಗೆ 5 ಕೋಟಿ ಕುಡಿಯೋ ನೀರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾದಂಥ ವಿಚಾರ. ಇವೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಒಂದು ಕಡೆ ಮಾನ್ಯ ಬಾಬಣ್ಣ ಅವರು ಹೇಳ್ದಂಗೆ ಈಗಾಗಲೇ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆಯಾಗಿದ್ದಾರೆ ನಮ್ಮ ಜಿಲ್ಲೆಯವರೇ. ನಾವು ಯಾರಿಗೇ ಆಗಲಿ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಆಡಳಿತದಲ್ಲಿ ಏರುಪೇರುಗಳು, ನಾವು ಲೋಪದೋಷಗಳಾದಂಥ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ನಾವು ಮಾತನಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಯಾರಿಗಾದ್ರೂ ಒಂದು ಅವಕಾಶ ಕೊಡಬೇಕಾಗ್ತದೆ, ಸಮಯಾವಕಾಶ. ಆದರೆ ಇದ್ರ ಮಧ್ಯೆ ಏನಾಗಿದೆ, ಇಲ್ಲಿ ಯಾವ ಒಂದು ಕೃಷಿ ಮಂತ್ರಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಆ ಸ್ಥಾನದಲ್ಲಿ ಕೂರಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಕ್ಯಾಬಿನೆಟ್ಟು ಸಂಪೂರ್ಣವಾಗಿ ರಚನೆ ಆಗಿಲ್ಲ. ಅದನ್ನು ಕಾಲಹರಣ ಮಾಡಿಕೊಂಡು ಬಹುಶಃ ಕೇಂದ್ರದಲ್ಲಿರ್ತಕ್ಕಂಥ ಅವರ ನಾಯಕರು ರಾಹುಲ್ ಗಾಂಧಿ ಅವರು 18 ದಿನಗಳ ಕಾಲ ಏನೋ ವಿದೇಶ ಪ್ರವಾಸದಲ್ಲಿದ್ದಾರೆ ಅಂತಕ್ಕಂಥ ಕೇಳ್ಪಟ್ಟು 6ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ರು. ನಿನ್ನೆ ಬಂದಿದ್ದಾರೆ, ನಮ್ಮ ರಾಜಣ್ಣ ಅವ್ರು ನೋಡಿ ವರದಿ ತರಿಸ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ಟು ಅದು ಯಾವಾಗ ರಚನೆ ಮಾಡ್ತಾರೋ ಅದು ದೇವರೇ ಬಲ್ಲ. ಇದ್ರ ಮಧ್ಯೆ ಏನಾಗಿದೆ, ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಯಾರೇ ಶಾಸಕರುಗಳಿರ್ಬೋದು, ಬಂದು ರೈತರ ಹೊಲ ಗದ್ದೆಗಳಿಗೆ ತೆರಳಿ ಕನಿಷ್ಠ ಪಕ್ಷ ಒಂದು ಸಾಂತ್ವನವನ್ನು ಹೇಳಿ ಒಂದು ಧೈರ್ಯ ತುಂಬಿಸಿ ಬರ್ತಕ್ಕಂಥ ಪ್ರಯತ್ನವೂ ಕೂಡ ಸರ್ಕಾರ ವತಿಯಿಂದ ಇಲ್ಲಿವರೆಗೂ ಮಾಡಿಲ್ಲ ಯಾರು ಕೂಡ. ಆದರೆ ಬಾಬಣ್ಣ ಅವರು ಹೇಳ್ದಂಗೆ ಜನತಾದಳ ಪಕ್ಷ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ, ರೈತರ ಒಂದು ಹೋರಾಟದಿಂದಲೇ ಹುಟ್ಟಿದಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ಮದಾದಂಥ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ, ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀವಿ ರೈತರ ಪರವಾಗಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಿತ್ತೂರು ಕರ್ನಾಟಕದ ಈ ಒಂದು ಪ್ರವಾಸವನ್ನು ಕೈಗೆ ನೆತ್ಕೊಂಡಿದ್ದೇವೆ. ಬಹುಶಃ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅಧಿವೇಶನದ ಸಂದರ್ಭದಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ನಡೆಯುತ್ತೆ, ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿಲ್ಲ. ರೈತರಿಗೆ ಈಗಾಗಲೇ ಹೇಳಿದ್ದೇವೆ, ಭರವಸೆಯನ್ನು ಕೊಟ್ಟಿದ್ದೇವೆ. JDNP ನಾಯಕರು ಮಾನ್ಯ ಬಾಬಣ್ಣ ಅವರು, ನಮ್ಮ ಪಕ್ಷದ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಇವೆಲ್ಲರೂ ಸೇರಿ ಸದನದ ಒಳಗಡೆ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನೈಜ ಸ್ಥಿತಿಗತಿಗಳೇನಿದೆ, ರೈತರ ಸಮಸ್ಯೆಗಳೇನಿದೆ, ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ತಾತ್ಕಾಲಿಕವಾಗಾದರೂ ಸರಿ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ಒತ್ತಾಯ ಮಾಡ್ತಕ್ಕಂಥದ್ದು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ. ಕಾರಣ ಇಡೀ ರಾಜ್ಯದಲ್ಲಿ 70 ಲಕ್ಷ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ವರ್ಗ ಇದೆ. ಅದರಲ್ಲಿ 70 ಲಕ್ಷ ಜನ ರೈತರು ಬರ್ತಾರೆ. ಅಂಥವ್ರನ್ನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾರಣ ಅವ್ರಿಗೆ ವ್ಯವಸಾಯ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ವ್ಯಾಪಾರ ಆಗಲಿ ವಹಿವಾಟುಗಳಾಗಲಿ ರೈತರು ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಇವತ್ತು ಬಿತ್ತನೆ ಹಾಕೋದಕ್ಕೂ ನಾನು ಹೇಳಿದ್ದೀನಿ, ಸಾಲ ತಗೊಂಬಂದು ಬಿತ್ತನೆ ಹಾಕಿದ್ದಾರೆ, ಮಳೆ ಬರುತ್ತೆ ಅಂತ ಆಶಾದಾಯಕವಾಗಿ ಬಿತ್ತನೆ ಹಾಕಿದ್ದಾರೆ. ಆದರೆ ಬಿತ್ತನೆ ಹಾಕಿರ್ತಕ್ಕಂಥದ್ದು ಕಣ್ಣಾರೆ ನಾವು ನೋಡಿದ್ದೇವೆ. ಹತ್ತಿ ಆಗಲಿ ಅಥವಾ ತೊಗರಿ ಆಗಲಿ ಇದು ಯಾವುದು ಕೂಡ ಇವತ್ತು ಹೊರಹೋಗ್ತಕ್ಕಂಥದ್ದಕ್ಕೆ ಆಗೋದಿಲ್ಲ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ. ಹಾಗಾಗಿ ನಾವು ಸರ್ಕಾರಕ್ಕೆ ಭಾಳ ಗಟ್ಟಿತನದಿಂದ ಒತ್ತಾಯ ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಕೃಷ್ಣ ಕಣಿವೆಯ ಒಂದು ಪ್ರಮುಖವಾದಂಥ ನಮ್ಮ ಆಲ್ಮಟ್ಟಿ ಡ್ಯಾಮ್, ಇವತ್ತು ಅಲ್ಲಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರತಕ್ಕಂಥ ಓವರ್ಫ್ಲೋ ಆಗಿರ್ತಕ್ಕಂಥ ನೀರೇನಿದೆ ಅದನ್ನಾದರೂ ಕನಿಷ್ಠ ಪಕ್ಷ ಇವತ್ತು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಯಲ್ಲಿ ಇಲ್ಲಿ ಒಂದು 10-15 ಹಳ್ಳಿಗಳು ನಮ್ಮ ಭೀಮಾ ನದಿಯ ವ್ಯಾಪ್ತಿಗೆ, ಇಲ್ಲಿ ನಮ್ಮ ಜಲಾಶಯ ಭೀಮಾ ನದಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 15-20 ಹಳ್ಳಿಗಳು ಕೇಳ್ತಾ ಇದ್ದೆ ನಾನು. ಅಲ್ಲೂ ಕೂಡ ಈಗ ಒಂದಷ್ಟು
ಜಲಾಶಯದಿಂದ ನೀರನ್ನ ಬಿಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗ್ತದೆ. ಹಾಗಾಗಿ ಒಂದು ಈ ಸಂದರ್ಭದಲ್ಲಿ ಬಹುಶಃ ತಾವೆಲ್ಲ ಪ್ರಶ್ನೆ ಕೇಳಬಹುದು. ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರ ಜೊತೆ ಬಾಬಣ್ಣ ಅವರು ನಾವು ಕೃಷ್ಣಾರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆ ಕೂತು ಏನಾದರೂ ಸೌಹಾರ್ದಯುತವಾದಂಥ ಒಂದು ಚರ್ಚೆಯನ್ನು ಮಾಡಿ ಭಾಗದ ರೈತರಿಗೆ ಏನಾದರೂ ನೀರನ್ನು ಬಿಡ್ತಕ್ಕಂಥದ್ದಕ್ಕೆ ಹರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ತಲೆಯಲ್ಲಿ ಭಾಳ ಗಟ್ಟಿಯಾದಂಥ ಒಂದು ಆಲೋಚನೆ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ನಾಳೆ ದಿನ ಬಾಗಲಕೋಟೆಗೆ ಹೋಗ್ತಾ ಇದ್ದೇವೆ. ಬಾಗಲಕೋಟೆಯ ಬಾದಾಮಿ ತಾಲೂಕು ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿಂದ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳು, ಪ್ರಮುಖ ಜಿಲ್ಲೆಗಳು ಎಲ್ಲ ಕಡೆಯೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಕೆಲಸ, ಒಂದು ನಿಯೋಗ ಈಗಾಗಲೇ ರಚನೆ ಆಗಿದೆ. ನಾಡಗೌಡರು ಬರಬೇಕಾಗಿತ್ತು, ಬಂಡಪ್ಪ ಕಾಶಪ್ಪುರ್ ಅವರು ಬರಬೇಕಾಗಿತ್ತು, ಆದರೆ ಅವರು ಬೆಂಗಳೂರಲ್ಲಿದ್ದಾರೆ ಬೇರೆ ಯಾವುದೋ ಕಾರ್ಯಕ್ರಮದ ಒತ್ತಡದಿಂದ. ನಾಳೆ ಬಂದು ಅವರು ಬಾಗಲಕೋಟೆ ನಮ್ಮ ಜಾಯ್ನ್